ಅರ್ಜುನನ ಸಾವಿಗೆ ನ್ಯಾಯ ಕೇಳೋದೇ ತಪ್ಪ, ತನಿಖೆ ಆಗಬೇಕು ಅಂತ ಆಗ್ರಹಿಸೋದೇ ತಪ್ಪ, ಪ್ರತಿಭಟನೆ ಮಾಡೋದೇ ತಪ್ಪ? ಇದಕ್ಕೆ ಉತ್ತರ ಕೋರ್ಟ್ ಸಮನ್ಸ ವೀಕ್ಷಕರೇ. ಇದು ಅರ್ಜುನನಿಗೆ ಮತ್ತೆ ನಾಡಿನ ಸಾಂಸ್ಕೃತಿಕ ವೈಭವಕ್ಕೆ ಮಾಡದಂತ ಒಂದು ದೊಡ್ಡ ಅಪರಾಧ ಆಗಿದೆ. ಹಾಗಾಗಿ ಈ ಅರ್ಜುನನ ಸಾವಿಗೆ ಕಾರಣರಾದಂಥವ್ರು ಮತ್ತೆ ಈ ಏನು ಅಂತ್ಯ ಸಂಸ್ಕಾರದಲ್ಲಿ ದೌರ್ಜನ್ಯ ಎಸಗಿದಂಥವ್ರ ವಿರುದ್ಧನೂ ಕೂಡ ಕ್ರಮ ಆಗಬೇಕು. ಈ ದೃಶ್ಯಗಳನ್ನ ಏನ್ ನೋಡ್ತಾ ಇದ್ದೀರಾ, 2 ವರ್ಷದ ಹಿಂದಿನ ಘಟನೆ ವೀಕ್ಷಕರೇ. ಈ ವ್ಯಕ್ತಿಯ ಹೆಸರು ಎಡೆಹಳ್ಳಿ ಮಂಜುನಾಥ್ ಅಂತ. ಅರ್ಜುನನ ಸಾವಿಗೆ ನ್ಯಾಯ ಕೇಳಲು ಹೋಗಿದ್ರು, ಪ್ರತಿಭಟನೆ ಕೂಡ ಮಾಡಿದ್ರು. ಅಂತ್ಯ ಸಂಸ್ಕಾರ ಆಗ್ಬಾರ್ದು, ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರನೇ ಅರ್ಜುನನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಅರ್ಜುನನ ಸಾವಿಗೆ ನ್ಯಾಯ ಕೇಳಲು ಹೋದ 19 ಜನಕ್ಕೆ ನ್ಯಾಯಾಲಯದಿಂದ ಕೋರ್ಟ್ ಸಮನ್ಸ್ ಜಾರಿಯಾಗಿದೆ. ನಮ್ಮ ಕಾಡಾನೆ ರಕ್ಷಣೆ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರ ಮೇಲೆ ಕೂಡ ಸಮನ್ಸ್ ಜಾರಿಯಾಗಿದೆ. ಅಂದ ಹಾಗೆ ಹೆಸಳೂರಿನಲ್ಲಿ ಅರ್ಜುನನ ಸ್ಮಾರಕ ನಿರ್ಮಾಣವಾಗಿ ವರ್ಷಗಳೇ ಕಳೆದ್ರು ಕೂಡ ಅದಕ್ಕೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಇದಕ್ಕೇನ್ ಹೇಳ್ಬೇಕು ವೀಕ್ಷಕರೇ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ.